ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹಾಗೆ ತಲಗಟ್ಪುರ ಪೊಲೀಸ್ ಸ್ಟೇಷನ್ ಆರ್ ಅಂಜನಾಪುರ ನಮ್ಮ ಏರಿಯಾ. ಸೊ ನಾವು ಪೊಲೀಸ್ ಸಭೆ ನಡೆಸಿದ್ವಿ ಸೊ ನಮ್ಮ ಗ್ರೂಪಿಂದ. ಸೊ ಇವತ್ತು ಹೇಗೆ ವರ್ಕ್ ಆಗುತ್ತೆ ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕೆ ಮುಂಚೆ ಏನೇನು ಸ್ಟಾರ್ಟಿಂಗಲ್ಲಿ ಏನೇನು ಪ್ರಿಪ್ರೇಷನ್ಸ್ ಇತ್ತು ಅಂತ ಇದನ್ನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಆವಾಗ ಹೇಗೆ ಮೆಷರ್ಸ್ ತೊಗೊಳ್ಬೇಕು ಎಮರ್ಜೆನ್ಸಿ ಟೈಮಲ್ಲಿ ಅಂತ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಅವ್ರು ಬಂದ ತಕ್ಷಣ ಪೂಜೆ ಮುಗಿಸ್ಕೊಂಡು ನಾವು ಹಾಡೆಲ್ಲ ಆಡಿ ದೇವ್ರ ನಾಮ, ಆಮೇಲೆ ಮೀಟಿಂಗ್ ಎಲ್ಲ ಶುರು ಮಾಡ್ಕೊಂಡ್ವಿ. ಅವ್ರಿಗೆ ಸನ್ಮಾನ ಕೂಡ ಮಾಡಿ ವೆಲ್ಕಮ್ ಮಾಡ್ಕೊಂಡ್ವಿ. ಅದಾದಮೇಲೂ ಅವ್ರಿಗೆಲ್ಲನೂ ಮೀಟ್ ಮಾಡಿ ನಮ್ಮ ಅಸೋಸಿಯೇಷನಿಂದ ನಮಗೆ ಖುಷಿಯಾಯಿತು. ಸೊ ಫಸ್ಟ್ ಅಸೋಸಿಯೇಷನ್ ಅಂದರೆ ಸೊ ನಮ್ಮ ಮನೆಯ ಆಧಾರ ಆಗಿರ್ಬೋದು, ನಮ್ಮ ಖಾತಾ ಆಗಿರ್ಬೋದು ಕೊಟ್ಟು ನಾವು ರಿಜಿಸ್ಟರ್ ಮಾಡಿಸ್ಕೊಂಡಿರ್ತೀವಿ ಸ್ವಲ್ಪ ಇಷ್ಟು ಅಂತ ಅಮೌಂಟ್ ಕೊಟ್ಟು. ಸೊ ಅದ್ರ ಬೇಸಿಸ್ ಮೇಲೆ ನಮ್ಗೆ ಏನೇ ಒಂದಿದ್ರೂ ಪೊಲೀಸಿಂದ ಹೆಲ್ಪ್ ಸಿಕ್ಕುತ್ತೆ. ಸೊ ಇಲ್ಲಾಂದರೆ ಎಮರ್ಜೆನ್ಸಿ ಆ್ಯಂಡ್ ಪೆಟ್ರೋಲಿಂಗ್ ಇದು ಫಸ್ಟ್ CCTV ಇನ್ಸ್ಟಾಲ್ ಮಾಡ್ಕೋಬೋದು. ನಮಗೆ ಈಗ ಸೈಬರ್ ಕ್ರೈಮ್ ಆಯಿತು ಅಂದರೆ 1930ಗೆ ಶೇರ್ ಮಾಡಿ ಡೀಟೇಲಾಗಿ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಶೇರ್ ಮಾಡ್ಕೊಳ್ಬೋದು. ಸೊ ಅದನ್ನು ಇಲ್ಲಿ ಹೇಳಿದ್ದಾರೆ, ಈ ಥರ ಎಲ್ಲ ಇರುತ್ತೆ. ಸೊ ಫಸ್ಟ್ ನಿಮಗೆ ಹೋಮ್ ಸೆಕ್ಯೂರಿಟಿ ಆ್ಯಂಡ್ ಪೆಟ್ರೋಲಿಂಗ್ ಸೆಕೆಂಡ್ ಥಿಂಗ್. ಸೊ ಈಗ ಮನೆಗೆ ಬಾಡಿಗೆ ಕೊಡಬೇಕಾದವ್ರಿಗೆ, ಟ್ರಾಫಿಕಿಂಗ್ ನ್ಯೂಸೆನ್ಸ್ ಇರೋರಿಗೆ, ಮತ್ತು ವೀಲಿಂಗ್ ಮಾಡೋರಿಗೆ ಇದೆಲ್ಲನೂ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಾಯಿದ್ರು. ಹಾಗೆ ಮನೆ ಕಟ್ಟಿಸ್ತೀವಿ ಅಂತ ಎಷ್ಟು ಜನ ದುಡ್ಡು ತೊಗೊಂಡು ಓಡೋಗಿದ್ದಾರೆ ಕಾಂಟ್ರಾಕ್ಟ್ರ್, ಅದ್ರ ಬಗ್ಗೆ ಕೂಡ ಸಿವಿಲ್ ಕ್ರಿಮಿನಲ್ ಕೇಸ್ ಹೇಳ್ತಾಯಿದ್ರು. ಅದರ ಜೊತೆಗೆ ಮನೆ ಹತ್ರ ಏನು ರೋಡ್ ಬ್ರೇಕ್ಸ್ ಹಾಕಿಸ್ಬೇಕು ಹಂಪನ್ನ, ಇಲ್ಲಾಂದರೆ ವೀಲಿಂಗಿಂದ ಜಾಸ್ತಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತಾಯಿದ್ರು. ಸೊ ಇದು ಎಲ್ಲ ಆದಮೇಲೆ ಮತ್ತು ಇಂಥ ಏರಿಯಾಲಿ ಮನೆಗಳು ಕಡಿಮೆ ಇರುತ್ತೆ, ಸೊ ನಮಗೂ ಕೂಡ ಭಯ ಇರುತ್ತೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ ಅವ್ರಿಗೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ತುಂಬಾ ವಿಷಯಗಳನ್ನ ನಾವು ಅವರಿಂದ ತಿಳ್ಕೊಂಡ್ವಿ. ಯಾವುದೇ ಒಂದು ತೊಂದರೆ ಸ್ಮಾಲ್ ಇದ್ದರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದು ನಮಗೆ ತುಂಬಾ ಖುಷಿ ಆಯಿತು. ಸೊ ಈ ಪೊಲೀಸ್ ಅಂದರೆ ನಾವೇ ಹೆದರ್ಕೊಳ್ತಿದ್ವಿ ಮೀಟಿಂಗ್ ಏನು ಅಟೆಂಡ್ ಮಾಡೋದು ಅಂತ. ಆ್ಯಂಡ್ ಅವರಲ್ಲಿರೋ ಆಸರೆ ಪ್ರಾಜೆಕ್ಟ್, ಗರುಡ ಪ್ರಾಜೆಕ್ಟ್, ಅವರಲ್ಲಿರೋ ಅಂತಹ ಪ್ರಾಜೆಕ್ಟ್ಸನ್ನ ತಿಳ್ಕೊಂಡು ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಕೇಳಿ ಕೂಡ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಇದರ ರಿಟರ್ನ್ ಫಾರ್ಮ್ ಕೂಡ ನಾನು ಎಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಗರುಡ ಪ್ರಾಜೆಕ್ಟ್ ಅಂದರೆ ನಿಮಗೆ CCTV ಎಲ್ಲ ಅವರೇ ಕೊಡ್ತಾರೆ. ಸೊ ಪಬ್ಲಿಕ್ ನ್ಯೂಸೆನ್ಸು, ಟ್ರಾಫಿಕಿಂಗು ಯಾವಾಗಲೂ ಎಲ್ಲ ಕಡೆ ಇರುತ್ತೆ. ಸೊ ನೀವು ಫೋಟೋಸ್ನ ಶೂಟ್ ಮಾಡ್ಕೊಂಡು ಅದನ್ನು ಕೂಡ ಕೊಡ್ಬೋದು ಪೊಲೀಸ್ ಅವ್ರಿಗೆ. ಸೊ ಹೋಮ್ ಸೆಕ್ಯೂರಿಟಿ ಕೂಡ ನಿಮಗೆ LHBS ಲಾಕ್ಡ್ ಬೇಸ್ಡ್ ಸಿಸ್ಟಮ್ ಅಂತ ಇದೆ. ಸೊ ಅದನ್ನು ನೀವು ಮಾಡಿಕೊಂಡು ಮನೆಯಿಂದ ಈಚೆ ಹೋಗೋರಿಗೆ ಹೋಗ್ಬೋದು. ಸೊ ಅದರಿಂದ ನಿಮಗೆ ಮನೆ ಸೇಫ್ ಆಗಿರುತ್ತೆ. ಮತ್ತು ಪೊಲೀಸ್ಗೂ ಹೇಳಿದ್ರೆ ಅವ್ರು ಬಂದು ಒಂದು ರೌಂಡ್ ಹಾಕಿ ಹೋಗ್ತಾ ಇರ್ತಾರೆ ಪ್ಯಾಟ್ರೋಲಿಂಗ್ ಟೈಮಲ್ಲಿ. ನಿಮ್ಮ ಮನೆ ಅಡ್ರೆಸ್ಸು ಎಲ್ಲ ಫಸ್ಟ್ ಹೇಳಿದರೆ, ಸೊ ಅದರಿಂದ ಯಾವುದೇ ಕಳ್ತನದ ಭಯ ಇಲ್ಲ ಅಂತ ಹೇಳ್ತಾಯಿದ್ರು. ಆ್ಯಂಡ್ CCTV ಇನ್ಸ್ಟಾಲೇಷನ್ ಕೂಡ ನಿಮ್ಮ ಎಂಪ್ಲಾಯರ್ ಕಡೆಯಿಂದ ಸಿಕ್ಕಿದ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ಪೊಲೀಸ್ ಅವ್ರ ಕಡೆಯಿಂದ ಕೂಡ ನಿಮಗೆ ಸಿಕ್ಕತ್ತೆ. ಸೊ ಆಸರೆ ಸ್ಕೀಮ್ ಕೂಡ ನಿಮಗೆ ಯೂಸ್ ಆಗೋವಂಥದ್ದು. ಸೊ ಇದೆಲ್ಲನೂ ಮತ್ತು ಸೈಬರ್ 1930 ನಿಮಗೆ ಯಾವ ಲ್ಯಾಂಗ್ವೇಜಸಲ್ಲೂ ಬೇಕು. ಈಗಿನ ಕಾಲದಲ್ಲಿ ಸೈಬರ್ ಕ್ರೈಮ್ ಅನ್ನೋದು ತುಂಬಾ ಆಗೋಗಿದೆ. ಒಂದು ಜಸ್ಟ್ ಲಿಂಕ್ ಅವ್ರು ಏನಾದ್ರು ಟ್ಯಾಪ್ ಮಾಡಿದ್ರೆ ಸಾಕು, ನಿಮ್ಮ ಅಮೌಂಟ್ನ ಟಕ್ ಅಂತ ತೊಗೊಂಡ್ಬಿಟ್ಟಿರ್ತಾರೆ. ನನಗೂ ಕೂಡ ಇದು ಆಗಿದೆ. ಸೊ ಇದೆಲ್ಲನೂ ರಿಟರ್ನ್ ಫಾರ್ಮಲ್ಲಿ ಶೇರ್ ಮಾಡಿದ್ದೀನಿ. ಇದಿಷ್ಟು ಮೀಟಿಂಗ್ ಅಜೆಂಡಾ ಆಗಿತ್ತು. ಸೊ ಯಾವುದೇ ಒಂದು ಡೀಟೇಲ್ಸ್ ನಿಮಗೆ ರಿಟರ್ನ್ ಫಾರ್ಮಲ್ಲಿ ಸಿಕ್ಕತ್ತೆ ಮರ್ತೋದ್ರೂ ಕೂಡ. ಅದರ ಜೊತೆಗೆ ನಾನು ಮೀಶೋಯಿಂದ ಒಂದೆರಡು ಟಾಪ್ ತರಿಸ್ಕೊಂಡಿದ್ದೆ. ಸೊ ಕ್ಯಾಶ್ ಬ್ಯಾಕ್ ಆಫರ್ಸ್ ಕೂಡ ಇತ್ತು. ಸೊ ವರ್ತ್ ಬೈಯಿಂಗ್ ಅನಿಸ್ತು. ಈ ಟಾಪ್ಸ್ನ ಕಾರ್ಡ್ ಸೆಟ್ ಅಂತಲೂ ಹೇಳ್ಬೋದು, ಇಲ್ಲಾಂದರೆ ಕುರ್ತಾ ಸೆಟ್ ಅಂತಲೂ ಹೇಳ್ಬೋದು. ಇಟ್ಸ್ ಅ 2 ಪೀಸ್ ಸೆಟ್. ಕಾಟನ್ ಅಲ್ಲಿದೆ, ಕಂಫರ್ಟಬಲ್ ಆಗಿದೆ. ಯು ಕ್ಯಾನ್ ಯೂಸ್ ಇಟ್ ಒನ್ ಟೈಮ್ಗೆ ಫಂಕ್ಷನ್ಸ್ಗೆಲ್ಲರಿಗೂ. ಆದರೆ ಸೊ ನಾನು ಗ್ರ್ಯಾಂಡಾಗಿರೋ ಫ್ಲವರ್ ಇರುವಂತಹ ಡಿಸೈನ್ನ ತೊಗೊಂಡಿದ್ದೀನಿ. ಸೊ ಎರಡರಲ್ಲೂ 50-50 ಕ್ಯಾಶ್ ಬ್ಯಾಕ್ನ ಆಫರ್ಸ್ ಏನು ಸಿಕ್ಕಿದೆ. ಸೊ ಈ ಡಿಸೈನ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಹ್ಯಾಂಡ್ ಆಗಿರಲಿ, ಆ ಒಂದು ಎಕ್ಸೆಲ್ ಸೈಜ್ ಅಂದರೆ ಕರೆಕ್ಟ್ ಸೈಜಲ್ಲಿ ಕೊಟ್ಟಿದ್ದಾರೆ. ವರ್ಕ್ ಮಾಡಿರೋಂಥ ರೀತಿ ಆಗಿರ್ಬೋದು. ಸೊ ಯು ಕ್ಯಾನ್ ಸಿ ದಿಸ್. ತುಂಬ ಚೆನ್ನಾಗಿದೆ. ಅಷ್ಟು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಅಂದರೂ ಕೂಡ ಬಟ್ ಹಾಕೊಂಡ್ಮೇಲೆ ಬಟ್ಟೆ ತುಂಬ ಚೆನ್ನಾಗಿದೆ. ಸೊ ಲಿಂಕ್ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ಐ ವಿಲ್ ಜಸ್ಟ್ ಶೇರ್ ಇಟ್, ಆರ್ ಎಲ್ಸ್ ಯು ಕ್ಯಾನ್ ಆಲ್ಸೋ ಗೂಗಲ್ ಇಟ್ ಇನ್ ಮೀಶೋ. ಯಾವ ಥರ ಬೇಕು ಡಿಸೈನ್ಸ್ ಅದಕ್ಕೆ ತಕ್ಕ ಹಾಗೆ ತೊಗೊಳ್ಬೋದು. ಸೊ ಈ ವಾರ ಅಂತೂ ನಾನು ಅದು ಇಲ್ಲಿ ಓಡಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಮುಂಚೆ ಅಂತೂ ಎಲ್ಲೂ ಹೋಗ್ತಾ ಇರಲಿಲ್ಲ. ಮಕ್ಕಳಿಗೆ ಮನೆಯಲ್ಲೇ ನಿನ್ನೆ ತಿಂಡಿ ಮಾಡ್ಕೊಡೋದೆಲ್ಲ ಆಗೋಗಿತ್ತು. ಆ್ಯಂಡ್ ಸ್ಕೂಲ್ ಸ್ಟಾರ್ಟಿಂಗ್ ಇದ್ದಾಗ ಸೊ ಅವನ್ನ ಪ್ರಿಪೇರ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಆ್ಯಂಡ್ ಐ ಕುಡ್ ನಾಟ್ ಏಬಲ್ ಟು ಡೂ ಲಾಟ್ ಆಫ್ ವೀಡಿಯೋಸ್ ಆಲ್ಸೋ. ಸೊ ವಾಕಿಂಗ್ ಹೋದಾಗ ಇದು ಶೇರ್ ಮಾಡಿದ್ದೀನಿ. ಆ್ಯಂಡ್ ಸ್ಕೂಲಲ್ಲಿ ಕೂಡ ಕೆರಿಕ್ಯುಲಮ್ ಮೀಟ್ ಇತ್ತು. ಸೊ ಇದು ಶೇಪ್ಸಿಂದ ಔಲಾಗಲಿ, ಬರ್ಡ್ ಆಗಲಿ, ಫ್ಲವರ್ಸ್ ಆಗಲಿ ಹೇಗೆ ಮಾಡೋದಂತ ಮಕ್ಕಳಿಗೆ ತೋರಿಸ್ಕೊಡ್ತಿದ್ದಾರೆ. ಫಸ್ಟ್ ಹಾಫ್ ಅವ್ರಿಗೆ
ಕೆರಿಕ್ಯುಲಮ್ ಮೀಟಿಂಗಲ್ಲಿ ನಮಗೂ ಕೂಡ ಹೇಳ್ತಿದ್ದಾರೆ ಯಾವ ಥರ ನಾವು ಕಾರ್ಡ್ಸ್ನಾಗಲಿ ನಂಬರ್ಸ್ ಬೇಸ್ 10s to ಯೂನಿಟ್ಸ್ to 1000 to ಮಿಲಿಯನ್ಸ್ವರೆಗೂ ಬಿಲಿಯನ್ಸ್ವರೆಗೂ ಅವ್ರಿಗೆ ಮಕ್ಳಿಗೆ ಗೊತ್ತಾಗುತ್ತೆ ಈಗಲೇ ಅನ್ನೋದನ್ನು ನಮ್ಮ ಮೆಟೀರಿಯಲ್ಸಿಂದ ತಿಳ್ಕೊಳ್ಬೋದು. ರಾದರ್ ದ್ಯಾನ್ ಬೋರ್ಡ್ ಅಷ್ಟು ಮೀಟ್ ಮಾಡುತ್ತೋ ಇಲ್ವೋ, ಬಟ್ ಮೆಟೀರಿಯಲ್ಸ್ ಅಂತೂ ತೋರಿಸ್ಕೊಡ್ತಾರೆ. ಅಷ್ಟು ಚೆನ್ನಾಗಿತ್ತು ಈ ಒಂದು ಏನು ಪ್ರೆಸೆಂಟೇಷನ್. ಸೊ ನೀವು ಕೂಡ ಕೇಳಿಸ್ಕೊಳ್ಬೋದು ಸೆಕೆಂಡ್ ಹಾಫಲ್ಲಿ. ಅದ್ರ ಜೊತೆಗೆ ಪಿಕ್ಚರ್ಸ್ ಆಗಿರ್ಬೋದು, EVS, ಜಿಯೋಗ್ರಫಿ ಆಗಿರ್ಬೋದು, ಸೆಂಟೆನ್ಸ್ ರೀಡಿಂಗ್ ಆಗಿರ್ಬೋದು, ಮಕ್ಕಳಿಗೆ ಪ್ಯಾರಾಗ್ರಾಫ್ ರೀಡಿಂಗ್ ಆಗಿರ್ಬೋದು, ಎಲ್ಲನೂ ಮೆಟೀರಿಯಲ್ಸಿಂದನೇ ಹೇಳ್ಕೊಡ್ಬೋದು. ನನಗೂ ತುಂಬ ಟೈಮ್ ಸೇವ್ ಆಗುತ್ತೆ. ಸೊ ಈ ಥರ ಅವ್ನು ಕಲಿಯೋದ್ರಿಂದ ಎಲ್ಲದಕ್ಕೂ ನಾನೇ ಕೂತ್ಕೋಬೇಕು ಅಂತಿಲ್ಲ. ಈಗ ಅವನೇ ಹೋಮ್ವರ್ಕ್ಸ್ ಎಲ್ಲ ಇಂಡಿಪೆಂಡೆಂಟಾಗಿ ಮಾಡ್ಕೊಳ್ಬೋದು ಮಕ್ಕಳು, ಆ್ಯಂಡ್ ಮಾಡ್ಕೋತಿದ್ದಾನೆ ಕೂಡ. ಸೊ ವಾಟರ್ ಆ್ಯಕ್ಟಿವಿಟಿ ಆಗಿರ್ಬೋದು, ಲೈಫ್ ಪ್ರಾಕ್ಟಿಕಲ್ ಕೂಡ ಆಗಿರ್ಬೋದು, ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ವಿಡಿಯೋ ವಿಚ್ ಐ ವಾಂಟೆಡ್ ಟು ಶೇರ್ ಟು ಯು. ಅದಕ್ಕೋಸ್ಕರನೇ ಬೇಕು ಅಂತ ವಿಡಿಯೋ ತೊಗೊಂಡಿದ್ದೀನಿ. ಅವ್ರು ಬೇಡ ಅಂತ ಇದ್ದರೂ ಕೂಡ ಐ ಹ್ಯಾವ್ ಶೇರ್ಡ್ ಯು ಬಿಕಾಸ್ ಈ ಥರ ಮರಿಯಾ ಮ್ಯಾಂಟಿಸರಿ ಬೇಸ್ಡಾಗಿ ತುಂಬ ಜನ ಕೇಳ್ತಾಯಿದ್ರು ಯಾವ ಸ್ಕೂಲು ಅಂತಲೋ. ಆ ಥರ ಬೇಸ್ಡ್ ಆಗಿರೋವಂಥ ಸ್ಕೂಲ್ನ ಹುಡುಕಿ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸ್ಟಾರ್ಟಿಂಗ್ ಅರ್ಲಿ ಎಲಿಮೆಂಟ್ರಿ ಆರ್ ಪ್ರೀ ಸ್ಕೂಲಲ್ಲಿ ಯೂಸ್ ಆಗುತ್ತೆ ಮಕ್ಕಳಿಗೆ. ಅವ್ರಿಗೆ ಜಿಯೋಗ್ರಫಿಯಲ್ಲಾಗಲಿ ಒಂದು ಪಿಕ್ಚರ್ಸ್ ಕಾರ್ಡಿಂದಾಗಲಿ, ಈಗ ಎಕ್ಸಾಂಪಲ್ ಇನ್ಸೆಕ್ಟ್ಸ್ ಆಗಲಿ, ಆಕ್ಟೋಪಸ್ ಆಗಲಿ, ಅನಿಮಲ್ಸ್ ಆಗಲಿ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿ ತೋರಿಸೋ ಕಾರ್ಡ್ಸಿಂದ ಅವ್ರಿಗೆ ಬೇಗ ತಲೆಯಲ್ಲಿ ಇಟ್ಕೊಳ್ತಾರೆ, ಮರೆಯೋ ಚಾನ್ಸಸ್ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾನು ಕೂಡ ಎಂಟಿಟಿನ ಮಾಡ್ಕೊಂಡಿದ್ದರಿಂದ ಈ ಥರ ಸ್ಕೂಲ್ನೇ ಹುಡುಕ್ತಾ ಇದ್ದೆ. ಬಟ್ ನನಗೆ ಈ ಸ್ಕೂಲ್ ನಾನು ನೋಡಿದ್ರು ನಾನು LKG ಹಾಕೋಕ್ಕಾಗಲಿಲ್ಲ ಅನ್ನೋದು ಬೇಜಾರಾಗ್ತಾಯಿತ್ತು. ಸೊ ಅಂಬ್ರೆಲಾ, ಬರ್ಡ್, ಟ್ರೀ ಇದೆಲ್ಲನೂ ಕೈಟ್ ಎಲ್ಲ ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ. ಸೊ ಐ ಹೋಪ್ ಯು ಎಂಜಾಯ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಆ್ಯಂಡ್ ಸಪೋರ್ಟಿಂಗ್. आधा है चंद्रमा रात आधी, रह न जाए तेरी मेरी बात आधी, मुलाकात आधी. आधा है चंद्रमा पिया आधी प्यार की, आधी रहने दो मन की अभिलाषा. पिया आधी प्यार की भाषा, आधी रहने दो मन की अभिलाषा. आधी चल के नयन, आधी फल के नयन, आधी पलकों की भी है बारात आधी. आधा है चंद्रमा रात आधी, रह न जाए तेरी मेरी बात आधी, मुलाकात